ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾಧ್ಯಾಯಾತ್ ಇಷ್ಟದೇವತಾ ಸಂಪ್ರಯೋಗ. ಇದು 44ನೆಯ ಸೂತ್ರ, 2ನೆಯ ಪಾದ. ಪತಂಜಲಿ ಯೋಗ ಸೂತ್ರದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ 4 ಪಾದಗಳಿದೆ. ಸಾಧನಾ ಪಾದ, ಮೊದಲನೇ ಸಮಾಧಿ ಪಾದ, ಸಾಧನಾ ಪಾದ ಮತ್ತು ವಿಭೂತಿ ಪಾದ, ಹೀಗೆ ಇನ್ನೊಂದು ಯಾವುದು, ಕೈವಲ್ಯ ಪಾದ. 4 ಪಾದಗಳಿದೆ. ಇದರಲ್ಲಿ ನಾವು 2ನೇದು, ಮೊದಲು ಸಮಾಧಿ ಪಾದ ನೋಡಿದ್ವಿ, ನಂತರ ಸಾಧನಾ ಪಾದದಲ್ಲಿ ನಾವಿದ್ದೀವಿ. ಮೊದಲು ಸಮಾಧಿಯ ಸ್ವರೂಪವನ್ನು ತಿಳಿಸ್ತಾರೆ ಅವರು. ಮೊದಲು ಗುರಿಯನ್ನು ನಿರ್ದಿಷ್ಟಪಡಿಸ್ತಾರೆ, ನಂತರ ಆ ಗುರಿಯನ್ನು ತಲುಪುವ ಮಾರ್ಗ ಸಾಧನಾ ಪಾದ. ಸಾಧನಾ ಪಾದದ ನಂತರ ವಿಭೂತಿ ಪಾದ ಏನು ಹೇಳುತ್ತೆ ಅಂದರೆ, ಗುರಿಯನ್ನು ಮುಟ್ಟುವಾಗ ಏನೇನು ಸಿಗುತ್ತೆ, ಒಂದು ವೇಳೆ ಬಹಳ ಜನ ಆ ಸಿಕ್ಕುವ ವಿಭೂತಿಗಳನ್ನು ಅಂದರೆ ವಿಶೇಷ ಸಿದ್ಧಿಗಳನ್ನು ನಂಬಿಕೊಂಡ್ರೆ ಏನೇನಾಗುತ್ತೆ, ಯಾವ ರೀತಿ ಯೋಗ ಭ್ರಷ್ಟನಾಗ್ತಾನೆ ಅನ್ನುವಂತಹ ವಿಷಯವನ್ನು ತಿಳಿಸ್ತಾರೆ. ಕೊನೆಯದು ಕೈವಲ್ಯ ಪಾದ, ಅಂದರೆ ಆ ಸಮಾಧಿಯನ್ನು ಮೀರಿದಂತಹ, ತಾನೇ ತಾನಾದಂತಹ ಆ ಕೈವಲ್ಯ ಸ್ವರೂಪವನ್ನು ತಿಳಿಸ್ತಕ್ಕಂಥದ್ದು. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು 44ನೆಯ ಸೂತ್ರ. ಯಾಕೆ ಈ 4 ಪಾದಗಳ ಬಗ್ಗೆ ಹೇಳಿದೆ ಅಂದರೆ, ಪತಂಜಲಿ ಯೋಗ ಪ್ರವಚನ ಇಷ್ಟು ದಿವಸ ನಡೆದಿರಲಿಲ್ಲ. ಅಂದರೆ ಬೇರೆ ಊರಿಗೆ ಪ್ರವಚನಕ್ಕೆ ಹೋಗಿದ್ದ ಕಾರಣದಿಂದ ನಡ್ಸೋಕ್ಕಾಗಿರಲಿಲ್ಲ. ಇವತ್ತು ಶುರು ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಸ್ವಲ್ಪ ಹಿನ್ನೆಲೆ ಹೇಳಿದೆ. ಇದು ಬಹಳ ಸುಲಭವಾದ ಸೂತ್ರ ಇದೆ, 44ನೇ. ಸ್ವಾಧ್ಯಾಯಾತ್ ಇಷ್ಟದೇವತಾ ಸಂಪ್ರಯೋಗ. ಸ್ವಾಧ್ಯಾಯಾತ್ ಅಲ್ಲಿ ಬಿಡಿಸ್ಕೋಬೇಕು, ಸ್ವಾಧ್ಯಾಯಾದಿಷ್ಟ ಅಂತ ದೇವತಾ ಇದೆಯಲ್ಲ, ಸ್ವಾಧ್ಯಾಯಾತ್ ಅಂತ ಬಿಡಿಸ್ಕೊಳ್ಬೇಕು ಅದನ್ನ. ಇಷ್ಟದೇವತಾ ಸಂಪ್ರಯೋಗ, ಸ್ವಾಧ್ಯಾಯದಿಂದ ಇಷ್ಟದೇವತೆಯ ದರ್ಶನ ಮತ್ತು ಇಷ್ಟದೇವತೆ ಅದು ಸಂದರ್ಶನ ಅಂತ ಬಳಸಿಲ್ಲ ಅವರು, ಸಂಪ್ರಯೋಗ. ಇದನ್ನು ನಾವು ಗಮನಿಸಬೇಕು. ಸಂಪ್ರದಾಯ ಅಂದರೆ ಸಾಂಪ್ರದಾಯಿಕವಾಗಿ ಯಾರು ಇದಕ್ಕೆ ಟೀಕುಗಳನ್ನು ಬರೆದಿದ್ದಾರೋ ಅವರೆಲ್ಲರೂ ಕೂಡ ಇಷ್ಟದೇವತೆಯ ದರ್ಶನ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಬರೆಯುವಾಗಲೂ ಹಾಗೆ ಬರೆದಿದ್ದಾರೆ. ಮತ್ತು ಸಾಂಪ್ರದಾಯಿಕ ಧರ್ಮ, ಅದರಲ್ಲೂ ವಿಶೇಷವಾಗಿ ವೈದಿಕ ಧರ್ಮ, ಇದು ಹೊರಗಡೆಯಿಂದ ಬರುತ್ತೆ, ದೇವತೆಗಳು ಹೊರಗಡೆ ಇರ್ತಾರೆ ಅಂತ ಹೇಳ್ತಾರೆ. ಅಂದರೆ ಸೃಷ್ಟಿ ಸ್ಥಿತಿ ಲಯದ ಹಿಂದೆ ಬ್ರಹ್ಮ ವಿಷ್ಣು ಮಹೇಶ್ವರ, ದುರ್ಗದ ಹಿಂದೆ ದುರ್ಗೆ ಅಂದರೆ ಕೋಟೆ, ವಿದ್ಯೆ ಹಿಂದೆ ಸರಸ್ವತಿ, ಊರಿನ ಹಿಂದೆ ದೇವಮ್ಮ ಅಥವಾ ದ್ಯಾಮವ್ವ, ಹೀಗೆ ದೇವತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ತತ್ವ ನಮ್ಮ ದೇಶದಲ್ಲಿತ್ತು. ವಿಪರೀತ ದೇವತೆಗಳು, ಗಣಪತಿ ಅಂದರೆ ಗುಂಪಿನ ಹಿಂದೆ ಒಬ್ಬ ಒಡೆಯ ಗಣಪತಿ ದೇವತೆ, ಹೀಗೆ 33 ಕೋಟಿ ದೇವತೆಗಳು, 36 ಕೋಟಿ ದೇವತೆಗಳು ಅಂತ ತಿಳ್ಕೊಂಡೆಲ್ಲ ಹೇಳೋದನ್ನು ನೀವು ಕೇಳಿದ್ದೀರ. ಅದರಲ್ಲಿ ಇಷ್ಟ ದೇವತೆ ಅಂದರೆ ನೀನು ಕೆಲವರಿಗೆ ಜನ್ಮಾಂತರಗಳಿಂದ ಬಂದಿರುತ್ತದೆ. ಅದಕ್ಕೆ ನಾವು ಹೇಳೋದು, ಯಾರದ್ದೇ ದೇವತೆಗಳ ವಿಷಯದಲ್ಲಿ ಬಂದಾಗ ಅದು ಎಂತಹದ್ದೇ ಇದ್ರೂ ಕೂಡ ಸಾಮೂಹಿಕವಾಗಿ ಅದನ್ನು ನಿಂದಿಸೋದು ಅಥವಾ ತಿರಸ್ಕರಿಸೋದು, ಬೈಯೋದು, ಈ ರೀತಿ ಎಂದೂ ಮಾಡಬಾರ್ದು. ಅದೆಂಥದ್ದೇ ಇರ್ಬೋದು.
ಅದಕ್ಕೆ ಲಿಂಗಾನಂದ ಸ್ವಾಮಿಗಳು ಬಹಳ ಚೆನ್ನಾಗಿ ವಿಭಾಗಗಳನ್ನು ಹೇಳ್ತಾ ಇದ್ರು. ಅಂದರೆ ದೇವತಾ ಪೂಜೆ ಅಂತಂದರೆ ಪ್ರಾರಂಭಾವಸ್ಥೆ, ಬಾಲ್ವಾಡಿ ಇದ್ದಂಗೆ ಅಂತ ಹೇಳ್ತಿದ್ರು. ಈಗೇನು ಕೆ ಜಿಗಳು ಅಂತಾರಲ್ಲ, UKG LKG ಅಂತಾರಲ್ಲ ಹಂಗೆ. ಆಮೇಲೆ ಭೂತ ಪೂಜೆ ಅಂತಂದರೆ ಪ್ರೈಮರಿ, ಲೋಯರ್ ಪ್ರೈಮರಿ, ಬರೀ ಪ್ರೈಮರಿ ಅಲ್ಲ. ಈ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಹೋದರೆ ಪ್ರೈಮರಿ ಅಂದರೆ 1 to 4th, ಇಲ್ಲಿ ಪ್ರೈಮರಿ ಅಂದರೆ 1 to 7th ಉತ್ತರ ಕರ್ನಾಟಕದಲ್ಲಿ. ಆದರೆ ಅಲ್ಲಿ 1 to 4th ಲೋಯರ್ ಪ್ರೈಮರಿ, 5, 6, 7 ಅಂದರೆ ಮಿಡ್ಲ್ ಸ್ಕೂಲ್ ಅಂತ ಆ ಕಡೆ ಅಂತಾರೆ, ಅದಕ್ಕೆ ಹೈಯರ್ ಪ್ರೈಮರಿ ಅಂತ ಅಂದಿದ್ದಾರೆ. ಭೂತ ಪೂಜೆ, ಪಂಚಭೂತಗಳನ್ನು ಪೂಜೆ ಮಾಡೋದು, ಅದು 1, 2, 3ನೇ ಕ್ಲಾಸ್, 4ನೇ ಕ್ಲಾಸ್ ಇದ್ದಂಗೆ. ಮುಂದಿನ ಪ್ರಾಣಿ ಪೂಜೆ, ಅದು 5, 6, 7ನೇ ಕ್ಲಾಸ್ ಇದ್ದಂಗೆ. ಆಮೇಲೆ ಪಿತೃಪೂಜೆ, ಹಿರಿಯರನ್ನ ಪೂಜಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು, ಇದು ಹೈಸ್ಕೂಲ್ ಇದ್ದ ಹಾಗೆ ಆಧ್ಯಾತ್ಮ ಕ್ಷೇತ್ರದಲ್ಲಿ. ಆಮೇಲೆ ವಿಭೂತಿ ಪೂಜೆ ಅಂದರೆ ಗುರುಗಳು, ಪ್ರವಾದಿಗಳು, ಅವತಾರ ಪುರುಷರು ಇವ್ರನ್ನ ಪೂಜಿಸ್ತಕ್ಕಂಥದ್ದು, ಅದು ಕಾಲೇಜ್ ಇದ್ದಂಗೆ ಹೇಳೋರು. ಆಮೇಲೆ ಇದು ಏನು ದೇವರ ಪೂಜೆ. ದೇವರ ಪೂಜೆ ಅಂತಂದಾಗ ಅವರು ಇಷ್ಟಲಿಂಗ ಪೂಜೆಯನ್ನು ದೇವರ ಪೂಜೆ ಅಂತ ಹೇಳ್ತಿದ್ರು. ಅದು ನಿಜ, ವಿಶ್ವಾತ್ಮನ ಕುರುಹು ಅಂತ ನಾವು ಲಿಂಗಾಯತರ ಸ್ಪಷ್ಟೀಕರಣ ಕೊಡ್ತೀವಿ. ಆದರೆ ಲಿಂಗ ಗೊತ್ತಿಲ್ಲದಿದ್ದವರು, ಇಷ್ಟಲಿಂಗ ಗೊತ್ತಿಲ್ಲದಿದ್ದವರು ಅಥವಾ ಇಷ್ಟಲಿಂಗದ ಸಾಂಪ್ರದಾಯಿಕ ಭಾವನೆ ಇರ್ತಕ್ಕಂಥವ್ರು ಅದನ್ನು ಕೂಡ ಒಂದು ದೇವತೆ ಲೆಕ್ಕಕ್ಕೆ ಅಥವಾ ಒಂದು ಕುರುಹು, ನಮ್ಮ ಶರಣರು ಹೇಳಿದಾರೆ, ಕುರುಹು ಅಂತಲೇ ಬಳಸ್ತಾರೆ, ಸಿಂಬಾಲ್. ಆದ್ದರಿಂದ ನಮ್ಮದು ಒಂದು ಸಿಂಬಾಲ್ ಇರೋದ್ರಿಂದ, ಜೊತೆಗೆ ನಾವು ಕೂಡ ಮೂರ್ತಿ ಮಾಡೋಕ್ಕೆ ಹೊರಟಿರೋದ್ರಿಂದ, ಮೂರ್ತಿ ಮಾಡಿರೋದ್ರಿಂದ ನಮಗೆ ಇತರರ ಪೂಜ್ಯ ವಸ್ತುಗಳನ್ನು ವಿಮರ್ಶಿಸುವ ಏನು ಆ ಒಂದು ಅವಕಾಶವನ್ನು ನಾವು ತಗೋಬಾರ್ದು. ಒಂದು ವೇಳೆ ತಗೊಂಡ್ರೂ ಕೂಡ ಅದು ಸೌಹಾರ್ದಯುತವಾಗಿ ಅವ್ರಿಗೆ ತಿಳುವಳಿಕೆ ಕೊಡೋ ದೃಷ್ಟಿಯಿಂದ ಇರಬೇಕೇ ಹೊರತು, ಈಗೇನು ನಮ್ಮ ಕೆಲವರು ಗುರುಗಳು ಅದನ್ನು ತುಂಬ ಕೆಟ್ಟದಾಗಿ ಅವಾಚ್ಯವಾಗಿ ಬಳಸ್ತಾರೋ, ಅದನ್ನು ಬಳಸಿದರೆ ಅಪಾಯಕಾರಿ, ಅದು ತಪ್ಪಾಗ್ತದೆ. ಆ ತಪ್ಪಾಗೋದು ಅಷ್ಟೇ ಅಲ್ಲ, ಸಮಾಜದಲ್ಲಿ ವೈಷಮ್ಯತೆ ಉಂಟಾಗಿ ದ್ವೇಷ, ಆಮೇಲಿಂದ ಕೊನೆಗೆ ಎಲ್ಲಿ ತನಕ ಹೋಗುತ್ತೆ, ಅದು ಕೊಲೆ ತನಕ ಹೊರಟೋಗ್ಬಿಡುತ್ತೆ. ಅದನ್ನೆಂದೂ ಮಾಡಬಾರ್ದು. ಇಲ್ಲಿ ಸಾಂಪ್ರದಾಯಿಕರು ಕೂಡ ಒಂದು ವಿಷಯ ತಿಳ್ಕೊಳ್ಬೇಕು. ಪತಂಜಲಿಗಳನ್ನ ವಿಜ್ಞಾನಿಗಳು ಅಂತ ಕರೀತಾರೆ. ಓಶೋ ಕೆಲವರೆಲ್ಲ ಅವರೊಬ್ಬ ವಿಜ್ಞಾನಿ ಇದ್ದ ಹಾಗೆ. ಅವ್ರ ಶಬ್ದಗಳೇನಿದಾವಲ್ಲ, ಅದ್ಭುತ. ಅದು ಶತಶತಮಾನಗಳ ಕಾಲ ಶಬ್ದಗಳು ಅರ್ಥ ಆಗಲಿಲ್ಲ ಸಂಪ್ರದಾಯಕ್ಕೆ. ಯಾಕೆ ಅರ್ಥ ಆಗಲಿಲ್ಲ ಅಂದರೆ, ತಮ್ಮ ಒಳಗಡೆ ಅದನ್ನ ಇಟ್ಕೊಂಡ್ಬಿಟ್ಟಿದ್ರು ಮೊದಲೇ. ಈಗ ಈ ಸೂತ್ರವನ್ನು ನೀವು ಗಮನಿಸಿ, ಸ್ವಾಧ್ಯಾಯಾತ್ ಇಷ್ಟದೇವತಾ ಸಂಪ್ರಯೋಗ ಅಂತ ಬಳಸಿದ್ರು. ಎಂಥ ಅದ್ಭುತ ಶಬ್ದ ಗೊತ್ತಾದು. ಇಲ್ಲಿ ಮಲ್ಲಿಕಾರ್ಜುನ ಶ್ರೀಗಳು ಪ್ರತಿಯೊಬ್ಬರು ಇದಕ್ಕೆ ಯಾರ್ಯಾರು ಟೀಕುಗಳನ್ನು ಬರೆದಾರೋ ಅವರೆಲ್ಲರೂ ಕೂಡ ಸಂದರ್ಶನ ಅನ್ನೋ ಅರ್ಥದಲ್ಲೇ ಬರೆದಿದ್ದಾರೆ. ದೇವತೆಗಳು ಕಾಣಿಸ್ಕೊಳ್ತವೆ, ನೀವು ಯಾವುದನ್ನು ಪೂಜೆ ಮಾಡ್ತಾ ಇದ್ರು ದರ್ಶನ ಕೊಡ್ತವೆ, ನಿಮಗೆ ದರ್ಶನ ಕೊಡ್ತವೆ. ನೋ, ಇದು ಹೊರಗಿನಿಂದ ಬರುವಂಥ ದರ್ಶನ ಅಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು. ಈಗ ನೀವೇ ಯಾರು ನಮ್ಮ ಸುವರ್ಣಮ್ಮನಂತವರು ಬಸವಣ್ಣನ ಬಗ್ಗೆ ಬಹಳ ಭಕ್ತಿ ಇಟ್ಕೊಂಡಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಅವರಿಗೆ ಮುಂದೆ ಈ ಜನ್ಮದಲ್ಲಂತೂ ಅವರಿಗೆ ಬಸವಣ್ಣ ಒಳಗಡೆಯಿಂದ ಕಾಣಿಸಲ್ಲ, ಯಾಕಂದರೆ ಬಹಳ ಸೇವೆ ಮಾಡೋದು, ಅಡ್ಡಾಡೋದು, ಹೊರಗೆ ಮಾಡ್ತಿರ್ತಾರೆ. ಮುಂದಿನ ಜನ್ಮಕ್ಕೆ ಹುಟ್ಟತಾನೆ ಅವ್ರು ಬಸವಣ್ಣನ ಭಕ್ತರಾಗಿ ಹುಟ್ಟಿದ್ರು. ಬಸವಣ್ಣ ಅವ್ರ ಜೊತೆ ಮಾತಾಡ್ಬೋದು. ಹೇಗೆ ರಾಮಕೃಷ್ಣ ಪರಮಹಂಸರು ದೇವಿ ಮಾತಾಡ್ತಿದ್ರು, ದೇವಿ ಮಾತಾಡ್ತಾರೆ ಅಂತ ಹೇಳ್ತಿದ್ರಲ್ಲ, ಹಾಗೆ ಬಸವಣ್ಣವರು ಅವ್ರ ಜೊತೆ ಮಾತಾಡ್ಬೋದು. ಅದೇನು ಸುಳ್ಳಲ್ಲ, ಭ್ರಮೆನೂ ಅಲ್ಲ. ಆದರೆ ಅಲ್ಲಿ ನಾವು ಸರಿಯಾಗಿ ತಿಳ್ಕೋಬೇಕು. ಈಗ ಸುವರ್ಣಮ್ಮವ್ರ ಜೊತೆ ಬಸವಣ್ಣ ಮಾತಾಡ್ತಿದ್ದಾರೆ, ಕಾಣಿಸ್ತಿದ್ದಾರೆ. ಅವರು ಸುಜ್ಞಾನಿ ತಾಯಿ ಹೇಳ್ತಾ ಇದ್ರು, ನನಗೆ ಬಸವಣ್ಣ ದರ್ಶನ ಕೊಡ್ತಾರೆ ಪೂಜೆ ಕೂತ್ಕೊಂಡಾಗ ಅಂತ ಹೇಳ್ತಾ ಇದ್ರು. ಬಸವ ಕಲ್ಯಾಣದಾಗಿದ್ರು ಅವರು.
ಅದನ್ನು ವಿಚಾರವಾದಿಗಳು ಅವ್ರ ಎದುರಿಗೆ ಯಾರು ಏನು ಅಂತಿರ್ಲಿಲ್ಲ. ಬೇರೆಯವರೆಲ್ಲ ಅಯ್ಯೋ ಇದೊಂದು ಮೂಢನಂಬಿಕೆ ಇರ್ಬೋದು ಅಂತ ಅನ್ಕೊಂಡ್ಬಿಡ್ತಿದ್ರು. ಮೂಢನಂಬಿಕೆ ಅಲ್ಲ, ಅದು ಸಾಧನೆಯ ಫಲ. ಅದರ ಅರ್ಥ ಬಸವಣ್ಣ ಎಲ್ಲಿಂದನೂ ಬೇರೆ ಕಡೆಯಿಂದ ಬಂದರು ಅಂತಲ್ಲ, ಅಥವಾ ಬಸವ ಕಲ್ಯಾಣದಿಂದ ಇಲ್ಲಿಗೆ ಬಂದರು, ಅಥವಾ ಇಲ್ಲಿಂದ ಬಸವ ಕಲ್ಯಾಣಕ್ಕೆ ಹೋದರು, ಕುರುವತ್ತಿಯಿಂದ ಬಂದರು, ಅಥವಾ ಈಗ ಬಸವಣ್ಣಗಳಿದಾವಲ್ಲ ಬೇಕಾದಷ್ಟು, ಅಲ್ಲೆಲ್ಲ ಎತ್ತಿನ ಮೂರ್ತಿನೇ ಇಟ್ಟಿದ್ದಾರೆ ಬಿಡಿ. ಆದರೆ ಇಲ್ಲಿ ಬಸವಣ್ಣ ದರ್ಶನ ಕೊಡೋದು ಅಂತಂದರೆ, ಮಾತಾಡೋದು ಅಂದ್ರೆ ಅರ್ಥ ನಮ್ಮ ಚಿತ್ತಕ್ಕೆ ಆ ಶಕ್ತಿ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಚಿತ್ತಕ್ಕೆ ಆ ಶಕ್ತಿ ಇದೆ, ಅದ್ಭುತವಾದ ಶಕ್ತಿ ಇದೆ ಚಿತ್ತಕ್ಕೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಒಬ್ಬ ಮಾನವನ ರೂಪ ತಾಳಿ ನಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಸ್ಪರ್ಶ ಕೂಡ ಸಿಗ್ಬೋದು ನಮಗೆ. ಹೆಂಗೆ ತಂದೆ ಅಥವಾ ತಾಯಿ ಒಬ್ಬ ಮಗುವನ್ನು ಮುಟ್ಟಿ ಎತ್ಕೊಂಡು ಆಡಿಸಿ ಆನಂದ ಪಡಿಸ್ತಾರಲ್ಲ, ಹಾಗೆ ನಾವು ನಂಬಿದ ಗುರು ಅಥವಾ ದೇವತೆ, ಯಾರು ದೇವತೆಯನ್ನು ನಂಬ್ಕೊಂಡಿರ್ತಾರೆ, ಏನು ನಿಮ್ಮ ಮಲ್ಲಿಕಾರ್ಜುನ, ವೀರಭದ್ರ, ಆಮೇಲಿಂದ ನಿಮ್ಮ ದ್ಯಾಮವ್ವ, ದುರ್ಗವ್ವ, ಗಣಪತಿ, ಎಲ್ಲವೂ ಕೂಡ ಅದನ್ನು ನಿಮ್ಮ ಎತ್ತಿ ಆಡಿಸಿ ನಿಮಗೆ ಆನಂದ ಪಡಿಸುವ ಸಾಮರ್ಥ್ಯ ನಿಮ್ಮ ಚಿತ್ತಕ್ಕಿದೆ. ಆ ರೂಪ ತಾಳಿ ಆ ಚಿತ್ತ ಆ ಥರನೂ ಆಗಬಹುದು. ಅದು ಹೊರಗಿನಿಂದ ಬರುವಂಥದ್ದಲ್ಲ, ಅದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ನಾವು. ಹೊರಗಿನಿಂದ ಬರುವಂಥದ್ದಲ್ಲ. ಯಾಕೆ ಹೊರಗಿನಿಂದ ಬರೋದ ಅಲ್ಲ ಅಂತೀನಿ ಅಂದರೆ, ಈಗ ಸುವರ್ಣಮ್ಮವ್ರಿಗೆ ಬಸವಣ್ಣ ದರ್ಶನ ಕೊಟ್ಟಾಗ ಹೊರಗಿನಿಂದ ಬರೋದಾಗಿದ್ದು ನಮಗೂ ಕಾಣಿಸ್ಬೇಕಾಗಿತ್ತು, ಪಕ್ಕದಲ್ಲಿದ್ದವ್ರಿಗೂ ಅನುಭವ ಆಗಬೇಕಾಗಿತ್ತು. ಆದ್ರೆ ಆಗೋದಿಲ್ಲ. ಎಲ್ಲ ಈಗ ರಾಮಕೃಷ್ಣ ಪರಮಹಂಸರು ಸುತ್ತಮುತ್ತ ಶಿಷ್ಯರು ಇರ್ತಿದ್ರು. ನಾನು ದೇವಿ ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಹೆಂಗೆ ತಾಯಿ ಪರ್ಮಿಷನ್ ಹೆಂಗೆ ಕೇಳ್ತಿರೋ ನೀವು, ಹಾಗೆ ಅವರು ದೇವಿ ಕೇಳ್ತಾ ಇದ್ರು. ಅವ್ರಿಗೆ ಸಿಗ್ತಾನೂ ಇತ್ತು, ಮಾತಾಡ್ತಿದ್ರು. ಆದರೆ ಪಕ್ಕದವ್ರಿಗೆ ಆ ಧ್ವನಿ ಕೇಳ್ತಿರ್ಲಿಲ್ಲ, ಪಕ್ಕದವ್ರಿಗೆ ಆ ರೂಪ ಕಾಣಿಸ್ತಿರ್ಲಿಲ್ಲ, ಅವ್ರಿಗೆ ಕಾಣಿಸ್ತಾ ಇತ್ತು. ಅಂದ್ರೆ ಇದರರ್ಥ ಸಂದರ್ಶನ ಅಲ್ಲ, ಸಂಪ್ರಯೋಗ. ಇದು ಪ್ರಯೋಗ. ವಿಜ್ಞಾನದ ಲ್ಯಾಬೊರೇಟರಿ ನೀವು ಬಳಸ್ತೀರಿ ಪ್ರಯೋಗ ಅಂತ, ಕಾಣಿಸ್ತದೆ ಸಾಕ್ಷಾತ್ಕಾರ. ಆ ವಿಜ್ಞಾನದ ಪ್ರಯೋಗದಲ್ಲಿ ಅದನ್ನ ಸಾಕ್ಷಾತ್ಕಾರ ಅಂತ ಯಾರು ಕರೆಯಲ್ಲ. ಅದನ್ನ ಹೊಳಿತು ಅಥವಾ ಪ್ರಯೋಗದಲ್ಲಿ ಕಂಡ್ವಿ, ಇದು ಯಾವುದೋ ಒಂದು ಕೆಮಿಕಲ್, 2 ಕೆಮಿಕಲ್ ಕೂಡಿಸ್ತಾನೆ, ಅದೊಂದು ಇನ್ನೊಂದೇನೋ ಒಂದಾಗಿ ಅವ್ರಿಗೆ ಕಾಣಿಸ್ತದೆ, ಹೊರಗಿನ ದೃಷ್ಟಿಗೆ ಕಾಣಿಸ್ತದೆ. ಅದು ಬೇರೆಯವ್ರಿಗೂ ತೋರಿಸ್ಬಲ್ಲ, ಅವನು ಬೇರೆಯವ್ರಿಗೂ ತೋರಿಸ್ಬಲ್ಲ. ಅದನ್ನ ನಮ್ಮ ಇಸ್ರೋ ವಿಜ್ಞಾನಿಗಳು ನಾಸಾದ ವಿಜ್ಞಾನಿಗಳಿಗೆ ತೋರಿಸ್ಬೋದು, ನಾಸಾದ ವಿಜ್ಞಾನಿಗಳು ಇಸ್ರೋ ವಿಜ್ಞಾನಿಗಳಿಗೆ ತೋರಿಸ್ಬೋದು ಪ್ರಯೋಗ ಮಾಡಿದ್ದನ್ನು. ಅದೇ ರೀತಿ ಈ ಸಾಕ್ಷಾತ್ಕಾರ ಜೀವಿಗಳೇನಿದ್ದಾರಲ್ಲ, ಅದರಲ್ಲೂ ಸಗುಣ ಸಾಕ್ಷಾತ್ಕಾರ, ಈ ಏನು ದೇವತೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಏನಿದೆಯಲ್ಲ, ಅದಕ್ಕೆ ಸಗುಣ ಸಾಕ್ಷಾತ್ಕಾರ ಅಂತ ಕರೀತಾರೆ. ಅದನ್ನ ನೀವು ಇನ್ನೊಬ್ರಿಗೆ ತೋರ್ಸಕ್ಕಾಗಲ್ಲ, ಇನ್ನೊಬ್ರಿಗೆ ತೋರ್ಸಕ್ ಬರಲ್ಲ. ಮತ್ತೆ ನಿಮ್ಗೆ ಆದ ರೀತಿನಲ್ಲೇ ಇನ್ನೊಬ್ರಿಗೆ ಆಗ್ಬೇಕು ಅಂತಿಲ್ಲ. ಅದೇ ಸ್ವಾಮಿ ವಿವೇಕಾನಂದರು ಪರಮಹಂಸರಿಗೆ ಕೇಳ್ತಾರೆ, ನೀವು ದೇವ್ರು ನೋಡಿದ್ದೀರಾ? ಹೌದಪ್ಪ ನೋಡಿದ್ದೀನಿ, ನಿನಗಿಂತಲೂ ಸ್ಪಷ್ಟವಾಗಿ ನೋಡಿದ್ದೀನಿ, ನೀನು ನನಗೇನು ಕಾಣಿಸ್ತಿದೆಯಲ್ಲ ಅದಕ್ಕಿಂತ ಸ್ಪಷ್ಟವಾಗಿ ನಾನು ದೇವರು ನೋಡಿದ್ದೀನಿ ಅಂತ ಹೇಳ್ತೀನಿ. ಹಾಗಾದ್ರೆ ನನಗೂ ತೋರಿಸ್ತೀರಾ ಅಂತ. ಹೌದು ನಿನಗೂ ತೋರಿಸ್ತೀನಿ. ಹಾಗಾದ್ರೆ ತೋರಿಸಿ ಅಂತ, ಬಾ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಗುಡಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಅವ್ರ ತಲೆ ಮೇಲೆ ಪಾದವನ್ನು ಸ್ಪರ್ಶ ಮಾಡ್ತಾರೆ, ಪಾದ ಇಡ್ತಾರೆ. ಇಟ್ಟು ಕೂಡಲೇ ಅವರಿಗೆ ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗುತ್ತೆ. ದೇವಿ ಜೊತೆ ಮಾತಾಡ್ಸಲ್ಲ ಅವರೇನು, ನಿಂತ್ಕೋ ಮಾತಾಡವ, ನನ್ನ ಶಿಷ್ಯ ಬಂದಿದ್ದಾನೆ ಮಾತಾಡಿಸ್ಬಿಡು ಅಂತ. ಹಂಗೆ ಆಗಲಿಲ್ಲ. ಅವ್ರ ಪಾದ ಇಟ್ಟು ಕೂಡಲೇ ಇವ್ರಿಗೆ ಎಲ್ಲವೂ ಮೊದಲು ತಿರುಗ್ದಂಗೆ ಆಗುತ್ತೆ. ಆಮೇಲೆ ಸಂಪೂರ್ಣ 3 ಗಂಟೆಗಳ ಕಾಲ, ಅರ್ಧ ಗಂಟೆನೋ 3 ಗಂಟೆನೋ ಇದೆ ಅವರ ಚರಿತ್ರೆ ಒಳಗಡೆ, ಸ್ವಾಮಿ ವಿವೇಕಾನಂದರ ಚರಿತ್ರೆಯಲ್ಲಿ ಬರ್ತದೆ. ಸಂಪೂರ್ಣವಾಗಿ ಅವ್ರಿಗೆ ಮೈ ಮರೆತು, ಅಂದರೆ ಸಮಾಧಿ ಸ್ಥಿತಿ, ಸುಷುಪ್ತಾವಸ್ಥೆಯನ್ನು ದಾಟಿದ ಸ್ಥಿತಿ. ಅಂದರೆ ನೀವೇನು ಒಳ್ಳೆ ನಿದ್ದೆ ಮಾಡಿದಾಗ ನಿಮಗೇನು ಅನುಭವ ಆಗ್ತದಲ್ಲ, ಆನಂದದ ಅನುಭವ ಆಗ್ತದಲ್ಲ, ಅದಕ್ಕಿಂತಲೂ ಅದನ್ನು ಮೀರಿಸಿದ್ದು.
ಅದು ಕೂಡ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಆಗಬೇಕು ಅಂತಿಲ್ಲ. ಸ್ವಾಮಿ ವಿವೇಕಾನಂದರಿಗೆ ಆದಂಗೆನೆ ಪರಮಹಂಸ ಯೋಗಾನಂದರಿಗೆ ಆಗಬೇಕು ಅಂತಿಲ್ಲ, ಆಗೋದು ಇಲ್ಲ. ಪರಮಹಂಸ ಯೋಗಾನಂದರಿಗೆ ಆದಂಗೆ ಅವ್ರ ಶಿಷ್ಯರಿಗೆ ಆಯಿತು ಅಂತ ಇಲ್ಲ. ಎಷ್ಟು ಕೋಟಿ ಜನ ನೀವು ಸಾಧನೆ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀರೋ ಅಷ್ಟು ಜನರಿಗೂ ಬೇರೆ ಬೇರೆ ಥರನೇ ಒಂದೇ ರೂಪದಲ್ಲೇ ಒಂದೇ ಮಾರ್ಗದಲ್ಲಿ ಸಾಧನೆ ಮಾಡೋರ್ಗೂ ಕೂಡ ಆ ದೇವಿಯ ದರ್ಶನ ಅಥವಾ ದೇವರ ದರ್ಶನ, ದೇವತಾ ದರ್ಶನ, ಅಲ್ಲಿ ದೇವಿ ದೇವರು ಅಂತ ಬಳಸೋದಕ್ಕಿಂತ ದೇವತಾ ಅನ್ನೋ ಶಬ್ದ ಸರಿಯಾದ ಶಬ್ದ. ಅದು ಆ ದೇವತೆ ದರ್ಶನ, ಅನುಭವ, ಸ್ಪರ್ಶನ ಎಲ್ಲವೂ ಬೇರೆ ಥರನೇ ಆಗುತ್ತೆ, ಬೇರೆ ಥರನೇ ಆಗುತ್ತೆ. ಅದಕ್ಕೆ ನಮ್ಮ ಪತಂಜಲಿಗಳು ಕೊಡ್ತಕ್ಕಂತಹ ಹೆಸರು ಸಂಪ್ರಯೋಗ. ಅಂದರೆ ನಿನಗೆ ಆ ಪ್ರಯೋಗ ಆಗುತ್ತೆ, ಪ್ರಯೋಗ. ಅದನ್ನು ಬಿಡಿಸ್ಕೊಳ್ಬೇಕಾಗಿತ್ತು ನಮ್ಮ ಸಂಪ್ರದಾಯಕರು. ಅವರು ನಿಜವಾಗಿ ಪತಂಜಲಿಗಳ ಮಟ್ಟಕ್ಕೆ ಮುಟ್ಟೋರಾಗಿದ್ದರೆ, ಅಥವಾ ಅದನ್ನು ನಾವು ದೇವತೆಗಳನ್ನು ಮೀರಿಸ್ಬೇಕಾಗಿದೆ, ಪ್ರತಿಯೊಬ್ಬರು ದೇವತೆಗಳನ್ನು ದಾಟಿ ದೇವ್ರ ಕಡೆಗೆ ಹೋಗಬೇಕಾಗಿದೆ. ಅದನ್ನೇ ಭೈರವಿ ಬ್ರಾಹ್ಮಣಿ ಪರಮಹಂಸರಿಗೆ ಮಾಡ್ತಕ್ಕಂಥದ್ದು. ಭೈರವಿ ಬ್ರಾಹ್ಮಣಿ ಅಂತ ಒಬ್ಬ ಮಹಾ ತಾಯಿ, ಆಕೆ ಎಲ್ಲಿಂದ ಬಂದರು ಮತ್ತೆಲ್ಲಿಗೆ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಬರ್ತಾರೆ ಮಾತ್ರ, ಅವರು ಒಬ್ಬರು ಸಾಧಕರೇ, ಅಜ್ಜಿ ಬಂದು ಅವರಿಗೆ ಸಂಪೂರ್ಣ ಇದರಿಂದ ಬಿಡಿಸಿ ಹಣೆಗೆ ಒಂದು ಚುಚ್ಚಿ, ಆ ಮೂರನೇ ಕಣ್ಣೇನಿದೆಯಲ್ಲ ಅಲ್ಲಿ ರಕ್ತ ಬರೋ ಹಾಗೆ, ರಕ್ತ ಬರ್ತದೆ, ಅಷ್ಟು ಚುಚ್ಚಿ ಅವರಿಗೆ ನಿರ್ಗುಣ ಸಾಕ್ಷಾತ್ಕಾರದ ಅನುಭವವನ್ನು ಮಾಡಿಕೊಡ್ತಾರೆ. ಅದು ಬರ್ತದೆ ಪರಮಹಂಸರ ಜೀವನದಲ್ಲಿ, ಅದು ಕೂಡ ಒಂದು ಪ್ರಸಂಗ ಬರ್ತದೆ. ಆವಾಗ ಅವರು ಸಂಪೂರ್ಣವಾಗಿ ನಿರಾಕಾರ ಪರಮಾತ್ಮನ ದರ್ಶನ ಮಾಡ್ತಾರೆ. ಅದಕ್ಕೂ ಕೂಡ ದರ್ಶನ ಅಂತ ಹೇಳ್ತಾರೋ ಪತಂಜಲಿಗಳು ಸಮಾಧಿ ಸ್ಥಿತಿ ಅಂತ ಕರೀತಾರೆ. ನಿರಾಕಾರದ ಕಡೆಗೆ ಹೋಗ್ತಾರಲ್ಲ ಅದನ್ನು ಸಮಾಧಿ ಸ್ಥಿತಿ ಅಂತ ಕರೀತಾರೆ, ನಿರ್ವಿಕಲ್ಪ ಸಮಾಧಿ ಅಂತ ಕರೀತಾರೆ ಅದನ್ನು. ಅಂಥದ್ದು ಇಲ್ಲಿ ದೇವತೆಗಳು. ಅದಕ್ಕೆ ಯಾರೂ ಕೂಡ ಸಾಧಕರಾದಂತಹವರು ದೇವತೆಗಳ ವಿಷಯದಲ್ಲಿ, ರೂಪದ ವಿಷಯದಲ್ಲಿ ಜಗಳ ಆಡಬಾರ್ದು, ಮತ್ತು ಒಬ್ಬರನ್ನೊಬ್ಬರು ಅಲ್ಲಿ ನೋವು ಮಾಡುವ ಅಗತ್ಯ ಇಲ್ಲ. ಅಲ್ಲಿ ಅವ್ರಿಗೆ ಒಳ್ಳೇದನ್ನು ತಿಳಿಸ್ಬೇಕು ಅನ್ನೋದಕ್ಕಿಂತ ನಂದು ಶ್ರೇಷ್ಠ ಇದೆ, ನಿಂದು ಕನಿಷ್ಠ ಇದೆ ಅನ್ನೋ ಭಾವ ಬಂದ್ಬಿಟ್ರೆ ಜಗಳ ಶುರುವಾಗ್ತದೆ. ಅಲ್ಲಿ ಅದು ವಾದಕ್ಕೆ ನಿಲುಕುವಂಥದ್ದಲ್ಲ. ಪೂಜೆಯ ವಿಷಯ, ಧ್ಯಾನದ ವಿಷಯ, ಸಾಕ್ಷಾತ್ಕಾರದ ವಿಷಯ ಜಗಳಕ್ಕೆ ಕಾರಣ ಆಗಬಾರ್ದು, ವಾದ ವಿವಾದಕ್ಕೆ ಕಾರಣ ಆಗಬಾರ್ದು. ಮನಸ್ಸು ಮುರ್ಕೊಂಡ್ರೆ ಅದು ನಿಮಗೆ ಮಾಡ್ಕೊಳ್ತಕ್ಕಂಥ ಅನ್ಯಾಯ. ಇಲ್ಲಿ ಇದೇ ಆಗ್ತಿರೋದು. ಬಸವ ಭಕ್ತರಿಗೂ ಕನೇರಿಗೂ ಆಗ್ತಿರೋ ವಿಷಯ, ತೊಂದರೆ ಬರ್ತಿರೋದು ಏನು ಅಂತಂದರೆ, ಹೊರಗಿಂದ ಹಿಡ್ಕೊಂಡು ಬಡದಾಡ್ತಾ ಇದ್ದೀರ. ಬಿಡ್ಬೇಕು, ಇಬ್ರು ಬಿಡ್ಬೇಕು. ಅದನ್ನು ಬಿಟ್ಟು ನಿಮ್ಮ ಸಾಧನೆಯಲ್ಲಿ ನೀವು ತೊಡಗ್ಬಿಟ್ರೆ ಸಾಕು. ನೀವು ಇಷ್ಟಲಿಂಗ ಪೂಜೆ ಮಾಡ್ರಿ, ಇಷ್ಟಲಿಂಗ ಪೂಜೆ ಮಾಡಿಕೊಂಡು ನೀವು ಸಾಕ್ಷಾತ್ಕಾರ ಪಡ್ಕೊಳ್ಳಿ. ಅವನು ಆ ಕಡೆಯವ್ರು ಏನಿದೆ, ಹಿಂದೂ ನಮ್ಮದು ಒಂದು ಹಿಂದುತ್ವ, ಆಮೇಲೆ ನಾವು ದೇವತೆಗಳಿಗೆ ಯಾಕೆ ಬೈತೀರಿ? ಹೌದು, ನೀವು ಅವರು ಕೂಡ ಪೂಜೆ ಮಾಡಿ ಪರಮಹಂಸರ ರೀತಿಯಲ್ಲಿ ಆನಂದ ಪಡಿಬೇಕು ಅಂತಿಲ್ಲ. ಒಗ್ಗಟ್ಟು ಮಾಡಬೇಕು, ನಮ್ಮ ಸಂಖ್ಯೆ ಹೆಚ್ಚು ತೋರಿಸ್ಬೇಕು. ಇದು ಎಂದಿಗೂ ಸಾಧ್ಯ ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮಲ್ಲಿ ದೇವತೆಗಳು ಸಿಕ್ಕಾಪಟ್ಟೆ ಪೂಜೆ ಮಾಡ್ತೀರ, ನಿಮ್ಮಲ್ಲೇ ಒಂದಾಗಲ್ಲ. ಈಗ ಇನ್ನೊಬ್ಬರ ವಿರುದ್ಧ ಜಗಳಕ್ಕೋಸ್ಕರ ಒಂದಾಗದು ಬೇರೆ, ಅಥವಾ ಏನೋ ಸಾಕ್ಷಾತ್ಕಾರಕ್ಕೋ ಹೊರಗಿನ ಸಂಘಟನೆ ಮಾಡೋಕ್ಕೋ ದೇಶಕ್ಕೋಸ್ಕರ ಒಂದಾಗದು ಬೇರೆ. ಆದರೆ ಆನಂದದ ಸ್ಥಿತಿಯನ್ನು ಅನುಭವಿಸ್ಬೇಕು, ನಾನು ಸಂಪ್ರಯೋಗ ಮಾಡ್ಕೋಬೇಕು, ದೇವತಾ ದರ್ಶನ ಮಾಡಬೇಕು ಅಂತ ಕೂತ್ಕೊಂಡ್ರೆ ಜಗಳವೇ ಬರಲ್ಲ. ಪರಮಹಂಸ ಎಲ್ಲರನ್ನೂ ಪ್ರೀತಿಸಿದ್ರು, ಎಲ್ಲರನ್ನೂ, ವೈರಿಗಳನ್ನು ಪ್ರೀತಿಸಿದ್ರು. ಹಾಗೆ ಬಸವಣ್ಣ ಎಲ್ಲರನ್ನೂ ಪ್ರೀತಿಸಿದ್ರು, ಕೊಲೆಗಡಕರನ್ನು ಕ್ಷಮಿಸಿದ್ರು, ಅವರನ್ನು ಶರಣರನ್ನಾಗಿ ಮಾಡಿದ್ರು. ಈ ಎರಡೂ ಕಡೆ ಜನ ಅಂತರ್ಮುಖಿಗಳಾಗಕ್ಕೆ ಇಷ್ಟಪಡ್ತಾ ಇಲ್ಲ. ಆ ಯೋಗ್ಯತೆಯೂ ಬಹಳ ಜನರಿಗೆ ಇಲ್ಲ. ಆ ಒಳಗಡೆ ಇಳಿದು ನಾವು ನಮ್ಮ ಆನಂದವನ್ನು ಪಡಿತಾ ಎಲ್ಲರನ್ನೂ ಪ್ರೀತಿಸ್ಬೇಕು ಅಂತಕ್ಕಂಥದ್ದು ಇಬ್ರಿಗೂ ಬರ್ತಾ ಇಲ್ಲ. ಎರಡೂ ಗುಂಪಿನವ್ರಿಗೂ ಬರ್ತಾ ಇಲ್ಲ. ಅಷ್ಟೇ ಅಲ್ಲ, ಅವ್ರವ್ರ ಒಳಗೂ ಇಲ್ಲ. ಆ ಎರಡು ಗುಂಪಿನವ್ರು ಒಳಗಿದಾರಲ್ಲ, ಅವ್ರವರೇ ಇರಿದಾಗ ಮತ್ತು ಅವ್ರವ್ರ ಜಗಳ ಆಡ್ತಾರೆ. ಅವರಲ್ಲಿ ಭಿನ್ನಾಭಿಪ್ರಾಯ. ಅವ್ರ ದೇವ್ರ ಪೂಜೆಗೆ ಇವ್ರು ಬರಲ್ಲ, ಇವ್ರ ದೇವ್ರ ಪೂಜೆಗೆ ಅವರೆಲ್ಲ, ದೇವತೆಗಳ ಪೂಜೆ ಜಗಳ ಇರ್ತದೆ ಒಳಗೆ. ಹೆಂಗೆ ಮುಸಲ್ಮಾನರು
ಬೇರೆ ದೇಶದಲ್ಲಿ ಹೊಡೆದಾಡ್ತಾರೆ, ಇಲ್ಲಿ ಒಗ್ಗಟ್ಟಾಗ್ತಾರೆ. ಹಂಗೆ ನೀವು ಆಗ್ತಾ ಇದ್ದೀರ ಅಷ್ಟೇನೆ. ಗೊತ್ತಾಯ್ತಾ? ನಿಮ್ಮೊಳಗಿರುವ ಈ ಭೇದವನ್ನ ಮರೆತು ನೀವು ಸಾಕ್ಷಾತ್ಕಾರ ಪಡ್ಕೊಂಡು ಸಾಕಾಗಿದೆ. ಬಸವ ಭಕ್ತರು ಒಳಗೆ ಇರ್ತಕ್ಕಂಥ ಭೇದವನ್ನು ಮರೆತು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಬಿಟ್ಟು ಎಲ್ಲರನ್ನೂ ಪ್ರೀತಿಸಬೇಕು ಅಂತ ಹೋಗ್ಬಿಟ್ರೆ ಆನಂದ ಸಿಗ್ತದೆ. ಹಾಗೇನೆ ಹಿಂದುತ್ವವಾದಿಗಳೇನಿದಿರಲ್ಲ, ನೀವು ಹೊರಗಿನ ಗದ್ದಲ ಬಿಟ್ಟು ಒಳಗಿಳಿದು ಸಾಕ್ಷಾತ್ಕಾರದ ಸಂಪ್ರಯೋಗದ ಕಡೆಗೆ, ದೇವತಾ ಸಂಪ್ರಯೋಗ ಸಂದರ್ಶನ ಅಂತಲೂ ನಾನು ಬಳಸಲ್ಲ, ಸಾಕ್ಷಾತ್ಕಾರ ಅಂತಲೂ ಬಳಸಲ್ಲ. ಪತಂಜಲಿಗಳ ಪ್ರಕಾರನೇ ಸಂಪ್ರಯೋಗ. ಸಂಪ್ರಯೋಗಕ್ಕೆ ಕನ್ನಡದಲ್ಲಿ ನೀವು ಹುಡುಕಕ್ಕಾಗಲ್ಲ. ನಿಮ್ಮ ಪೂಜಾ ವಸ್ತುವನ್ನ ನೀವು ಅದರ ಸಂಪ್ರಯೋಗ ಮಾಡ್ಕೊಳ್ಬೇಕಂದ್ರೆ ನೀವು ಅಂತರ್ಮುಖಿಗಳಾಗಬೇಕು. ಚಿತ್ತವೃತ್ತಿಗಳನ್ನು ನಿರೋಧಿಸಬೇಕು, ಆ ನಿದ್ದೆಯನ್ನು ಗೆಲ್ಲಬೇಕು, ವಿಪರ್ಯಯವನ್ನು ಗೆಲ್ಲಬೇಕು. ವಿಪರೀತ ಭಾವನೆಗಳೇನಿದ್ದಾವಲ್ಲ, ತಪ್ಪು ಕಲ್ಪನೆಗಳಿದಾವಲ್ಲ, ಇವೆಲ್ಲವಕ್ಕೂ, ಆಮೇಲೆ ಹಿಂದಿಂದ ನೆನೆಸ್ಕೊಂಡು ಸಮಯ ಹಾಳು ಮಾಡೋದು, ಇದೆಲ್ಲ ಬಿಟ್ಟಾಗ ನಿಮ್ಮ ದೇವತಾ ಸಂಪ್ರಯೋಗ ಅಂತಲೇ ಬಳಸೋಣ ಇನ್ಮೇಲೆ. ಗೊತ್ತಾಯ್ತಲ್ವಾ? ಹೀಗೆ ನಾವು ಯೋಗ ಜೀವಿಗಳಾದ್ರೆ ಮಾತ್ರ ಜಗತ್ತಿನಲ್ಲಿ ಜಗಳ ಕಡಿಮೆ ಆಗ್ತವೆ. ಅಥವಾ ಜಗತ್ತಿನ ವಿಷಯ ಬಿಟ್ಬಿಡೋಣ, ಅವರು ಹೊಡೆದಾಡಕ್ಕೆ ಹುಟ್ಟಿದಾರೆ, ಯುದ್ಧ ಮಾಡೋಕ್ಕೆ ಹುಟ್ಟಿದಾರೆ, ಹೊಡೆದಾಡಲಿ ಬಡ್ದಾಡ್ಲಿ. ನಮ್ಮ ಹಿರಿಯರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ಜಗಳ ಆಡೋದಕ್ಕಲ್ಲ ನಮ್ಮನ್ನ ಹೇಳ್ಕೊಟ್ಟಿರೋದು ಇವರೆಲ್ಲ. ಎಲ್ಲ ಋಷಿಗಳು, ಎಲ್ಲ ಶರಣರು, ಸಂತರು ಜಗಳ ಮಾಡ್ಕೊಳ್ಳಿ ಅಂತಲ್ಲ, ಎಲ್ಲರೂ ಆನಂದ ಪಡೀರಿ ಅಂತ ತಿಳ್ಕೊಂಡು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಮಾಡಬೇಕು ಅಂದರೆ ಅಂತರ್ಮುಖಿಗಳಾಗೋಣ, ಪ್ರೀತಿಯ ಮಾಧ್ಯಮವನ್ನು ಬಳಸೋಣ, ಪ್ರೇಮದ ಮಾಧ್ಯಮವನ್ನು ಬಳಸೋಣ, ಭಕ್ತಿಯ ಮಾಧ್ಯಮವನ್ನು ಬಳಸೋಣ. ಅಲ್ಲಿ ತನಕ ನೀವೆಷ್ಟೇ ಸಮ್ಮೇಳನಗಳನ್ನು ಮಾಡಿ, ಎಷ್ಟೇ ಉತ್ಸವಗಳನ್ನು ಮಾಡಿ, ನಿಮ್ಮ ಅವರ ಇವರ ಹಣೆ ಬರಹ ಇಷ್ಟೇ ಆಗೋದು. ಇದು ಕೊನೆ ಆಗಬೇಕಂದ್ರೆ ನೀವು ಸಾಧನೆಗೆ ತೊಡಗಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.